ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಹೋರಾಡಬೇಕು. ಯೂದ 3-4 ವಾಕ್ಯ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆ ಕೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರೂ ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ. ಯೂದನ ಬರಹವು ಸುಳ್ಳು ಬೋಧಕರು ಸಭೆಗೆ ನುಸುಳುವ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಸುವಾರ್ತೆಯ ಸತ್ಯಕ್ಕಾಗಿ ಹೋರಾಡಲು ವಿಶ್ವಾಸಿಗಳಿಗೆ ಕರೆ ನೀಡುತ್ತದೆ. ಲೇಖಕನಾದ ಯೂದನು ತನ್ನನ್ನು ಯೇಸು ಕ್ರಿಸ್ತನ ಸೇವಕ ಮತ್ತು ಯಾಕೋಬನ ಸಹೋದರ ಎಂದು ಗುರುತಿಸಿಕೊಳ್ಳುತ್ತಾನೆ ಮತ್ತು ಅವನು ತನ್ನ ಪತ್ರವನ್ನು ದೇವರಿಂದ ಪ್ರೀತಿಸಲ್ಪಟ್ಟವರಿಗೆ ಮತ್ತು ಯೇಸುವಿನಿಂದ ರಕ್ಷಿಸಲ್ಪಟ್ಟವರಿಗೆ ತಿಳಿಸುತ್ತಾನೆ. ಭಕ್ತಿಹೀನ ಜನರು ರಹಸ್ಯವಾಗಿ ಸಭೆಗೆ ಪ್ರವೇಶಿಸಿ ದೇವರ ಕೃಪೆಯನ್ನು ಅನೈತಿಕತೆಗೆ ಅಪ್ಪಣೆ ಚೀಟಿಯಾಗಿ ವಿರೂಪಗೊಳಿಸುತ್ತಿದ್ದಾರೆ ಮತ್ತು ಯೇಸು ಕ್ರಿಸ್ತನನ್ನು ಏಕೈಕ ಕರ್ತ ಮತ್ತು ಗುರು ಎಂದು ನಿರಾಕರಿಸುತ್ತಿದ್ದಾರೆ. ಆದ್ದರಿಂದ ಸಂತರಿಗೆ ಒಮ್ಮೆಲೇ ನೀಡಲಾದ ನಂಬಿಕೆಗಾಗಿ ಹೋರಾಡಲು ಅವನು ವಿಶ್ವಾಸಿಗಳನ್ನು ಒತ್ತಾಯಿಸುತ್ತಾನೆ. ಇಲ್ಲಿ ಹೆಚ್ಚು ವಿವರಣೆ ಇದೆ. ಸುಳ್ಳು ಬೋಧಕರು ಮತ್ತು ಭಕ್ತಿಹೀನ ಜನರು. ಸುಳ್ಳು ಬೋಧನೆಗಳು ಮತ್ತು ಅನೈತಿಕ ನಡವಳಿಕೆಯನ್ನು ಉತ್ತೇಜಿಸುವ ಮೂಲಕ ಕ್ರೈಸ್ತ ಸಮುದಾಯಕ್ಕೆ ನುಸುಳಿದ ವ್ಯಕ್ತಿಗಳ ಉಪಸ್ಥಿತಿಯನ್ನು ಯೂದನು ಎತ್ತಿ ತೋರಿಸುತ್ತಾನೆ. ನಂಬಿಕೆಗಾಗಿ ಹೋರಾಡುವುದು. ನಿಜವಾದ ಸುವಾರ್ತೆಯನ್ನು ಸಕ್ರಿಯವಾಗಿ ರಕ್ಷಿಸಲು ಮತ್ತು ಈ ಸುಳ್ಳು ಬೋಧಕರ ಮೋಸಗೊಳಿಸುವ ಪ್ರಭಾವವನ್ನು ವಿರೋಧಿಸಲು ಯೂದನು ವಿಶ್ವಾಸಿಗಳನ್ನು ಕರೆಯುತ್ತಾನೆ. ದೇವರ ತೀರ್ಪಿನ ಉದಾಹರಣೆಗಳು. ದೇವರ ವಿರುದ್ಧದ ಅವಿಧೇಯತೆ ಮತ್ತು ತಿರುಗಿ ಬೀಳುವ ಪರಿಣಾಮಗಳನ್ನು ವಿವರಿಸಲು ಯೂದನು ಹಳೆಯ ಒಡಂಬಡಿಕೆಯ ಉದಾಹರಣೆಗಳಾದ ಅರಣ್ಯದಲ್ಲಿ ಇಸ್ರಾಯೇಲ್ಯರು, ಬಿದ್ದ ದೇವದೂತ ಮತ್ತು ಸೊದೋಮ್ ಮತ್ತು ಗೊಮೋರದ ನಾಶ ಇವುಗಳನ್ನು ಬಳಸುತ್ತಾನೆ. ನಂಬಿಕೆಯಲ್ಲಿ ವೃದ್ಧಿಯಾಗುವುದು. ಯೂದನು ವಿಶ್ವಾಸಿಗಳು ತಮ್ಮ ಅತ್ಯಂತ ಪರಿಶುದ್ಧ ನಂಬಿಕೆಯಲ್ಲಿ ತಮ್ಮನ್ನು ತಾವು ಬೆಳೆಸಿಕೊಳ್ಳಲು, ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಲು ಮತ್ತು ದೇವರ ಪ್ರೀತಿಯಲ್ಲಿ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಾನೆ. ದೇವರ ಕರುಣೆಯನ್ನು ಹುಡುಕುವುದು. ದೇವರು ವಿಶ್ವಾಸಿಗಳನ್ನು ಬೀಳದಂತೆ ತಡೆಯಲು ಮತ್ತು ಅವರನ್ನು ತನ್ನ ಮಹಿಮೆಯ ಮುಂದೆ ದೋಷರಹಿತವಾಗಿ ಪ್ರಸ್ತುತಪಡಿಸಲು ಶಕ್ತನೆಂದು ಯೂದನು ಒತ್ತಿ ಹೇಳುತ್ತಾನೆ ಮತ್ತು ಅನುಮಾನಿಸುವವರ ಮೇಲೆ ಕರುಣೆ ತೋರಲು ಅವನು ವಿಶ್ವಾಸಿಗಳಿಗೆ ಕರೆ ನೀಡುತ್ತಾನೆ. ನಮ್ಮ ಆರಂಭಿಕ ವಾಕ್ಯವು ವಿಶ್ವಾಸಿಗಳಿಗೆ ಒಂದೇ ಸಾರಿ ಸಾಧಲ್ಪಟ್ಟ ನಂಬಿಕೆಗಾಗಿ ಹೋರಾಡಲು ಸೂಚಿಸುತ್ತದೆ. ಇದರರ್ಥ ಸುಳ್ಳು ಬೋಧನೆಗಳು ಮತ್ತು ಭಕ್ತಿಹೀನ ಪ್ರಭಾವಗಳ ವಿರುದ್ಧ ಕ್ರೈಸ್ತ ಧರ್ಮದ ಮೂಲ ಸತ್ಯಗಳನ್ನು ಸಕ್ರಿಯವಾಗಿ ರಕ್ಷಿಸುವುದು ಮತ್ತು ಸಂರಕ್ಷಿಸುವುದು. ವಿಸ್ತರಣೆ. ಶ್ರದ್ಧೆಯಿಂದ ಹೋರಾಡಿ. ಈ ವಾಕ್ಯವು ಕ್ರೈಸ್ತ ನಂಬಿಕೆಗಾಗಿ ನಿಲ್ಲಲು ಹುರುಪಿನ ಮತ್ತು ದೃಢ ನಿಶ್ಚಯದ ಪ್ರಯತ್ನವನ್ನು ಸೂಚಿಸುತ್ತದೆ. ಇದು ಸತ್ಯವೆಂದು ಪ್ರಸ್ತುತಪಡಿಸಲಾದ ಯಾವುದನ್ನಾದರೂ ನಿಷ್ಕ್ರಿಯವಾಗಿ ಸ್ವೀಕರಿಸುವುದಲ್ಲ, ಆದರೆ ದೋಷದ ವಿರುದ್ಧ ಪೂರ್ವಭಾವಿ ನಿಲ್ಲುವಾಗಿದೆ. ನಂಬಿಕೆಗಾಗಿ. ಇದು ಅಪೊಸ್ತಲರಿಂದ ಹಸ್ತಾಂತರಿಸಲ್ಪಟ್ಟ ಕ್ರೈಸ್ತ ನಂಬಿಕೆಗಳು ಮತ್ತು ಬೋಧನೆಗಳ ಸಮೂಹವನ್ನು ಸೂಚಿಸುತ್ತದೆ. ಒಂದೇ ಸಾರಿ ಒಪ್ಪಿಸಲ್ಪಟ್ಟ ಕ್ರೈಸ್ತ ಧರ್ಮದ ಮೂಲಭೂತ ಸತ್ಯಗಳು ಬದಲಾವಣೆ ಮತ್ತು ಪರಿಷ್ಕರಣೆಗೆ ಒಳಪಡುವುದಿಲ್ಲ ಎಂದು ಇದು ಒತ್ತಿ ಹೇಳುತ್ತದೆ. ಅವುಗಳನ್ನು ನಿರ್ಣಾಯಕವಾಗಿ ಬಹಿರಂಗಪಡಿಸಲಾಯಿತು ಮತ್ತು ಸಭೆಗೆ ವಹಿಸಲಾಯಿತು. ಯೂದ 1:3 ಸಂದರ್ಭ. ಸುಳ್ಳು ಬೋಧಕರು ಸಭೆಗೆ ನುಸುಳಿ ಧರ್ಮದ್ರೋಹಿ ಸಿದ್ಧಾಂತಗಳನ್ನ ಪರಿಚಯಿಸಿ ನಂಬಿಕೆಯನ್ನು ಭ್ರಷ್ಟಗೊಳಿಸಿದ ನಿರ್ದಿಷ್ಟ ಪರಿಸ್ಥಿತಿಯನ್ನು ಪರಿಹರಿಸಲು ಯೂದನ ಪತ್ರವನ್ನು ಬರೆಯಲಾಗಿದೆ. ಉಪದೇಶದ ಉದ್ದೇಶ. ನಂಬಿಕೆಗಾಗಿ ಹೋರಾಡಲು ವಿಶ್ವಾಸಿಗಳನ್ನು ಒತ್ತಾಯಿಸುವಲ್ಲಿ ಯೂದನ ಉದ್ದೇಶವು ಸುಳ್ಳು ಬೋಧನೆಗಳ ಅಪಾಯಗಳಿಂದ ಅವರನ್ನು ರಕ್ಷಿಸುವುದು ಮತ್ತು ನಿಜವಾದ ಸುವಾರ್ತೆಯಲ್ಲಿ ದೃಢವಾಗಿ ಉಳಿಯಲು ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ. ಪ್ರಾಯೋಗಿಕ ಅನ್ವಯ. ನಂಬಿಕೆಗಾಗಿ ಹೋರಾಡುವುದು, ವಾಕ್ಯವನ್ನು ಅಧ್ಯಯನ ಮಾಡುವುದು, ಸತ್ಯವನ್ನು ದೋಷದಿಂದ ವಿವೇಚಿಸುವುದು, ಸುಳ್ಳು ಬೋಧನೆಗಳ ವಿರುದ್ಧ ಮಾತಾಡುವುದು ಮತ್ತು ಕ್ರೈಸ್ತ ನಂಬಿಕೆಯನ್ನು ಪ್ರತಿಬಿಂಬಿಸುವ ಜೀವನವನ್ನು ನಡೆಸುವುದು ಮುಂತಾದ ವಿವಿಧ ಕ್ರಿಯೆಗಳನ್ನು ಒಳಗೊಂಡಿರಬಹುದು. ಹಳೆಯ ಮತ್ತು ಹೊಸ ಧರ್ಮಭ್ರಷ್ಟರು. ಯೂದ 5-6 ವಾಕ್ಯ. ನೀವು ಸಮಸ್ತವನ್ನು ಮೊದಲೇ ತಿಳಿದಿದ್ದವರಾಗಿದ್ದರೂ ನಾನು ಮುಂದಿನ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಅವು ಯಾವುವೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೆ ಹೋದವರನ್ನು ನಾಶ ಮಾಡಿದನು. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ